ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮನು ಝಾನ್ಸಿಯ ರಾಣಿ ಆಗುವ ಸುಯೋಗ. ಮನು ಈಗ 13 ವರ್ಷದ ಕಿಶೋರಿ. ಬೀಟೂರಿನ ಜನರೆಲ್ಲರಿಗೂ ಈ ಬಾಲಕಿಯ ರೂಪ ಸೌಂದರ್ಯ, ಚೂಟಿಯ ವರ್ತನೆ, ಗಂಡಸುತನದ ಗಾಂಭೀರ್ಯ ಆಕರ್ಷಕ ಎನಿಸಿತ್ತು. ಬಾಜಿರಾಯನ ದತ್ತು ಮಗ ದೊಂಡೋ ಈ ಚಬಲಿಗಿಂತಲೂ 1 ವರ್ಷ ದೊಡ್ಡವನಿರಬಹುದು. ಇಬ್ಬರು ಸಲಿಗೆಯಿಂದಲೇ ಒಟ್ಟೊಟ್ಟಿಗೆ ಇರುತ್ತಿದ್ದರು. ಕುದುರೆಗಳ ಮೇಲೆ ಇರುವರು ರಾಜಬೀದಿಯಲ್ಲಿ ಬರುತ್ತಿದ್ದರೆ, ಮಾರ್ಗದ ಇಕ್ಕೆಡೆಗಳಲ್ಲಿಯೂ ನಗರದ ಜನರು ನೆರೆದಿರುತ್ತಿದ್ದರು. ಬ್ರಾಹ್ಮಣನ ಮಗಳಾದ ಮನು ಅವರೆಲ್ಲರ ಕಣ್ಣಿಗೆ ಕ್ಷತ್ರಿಯ ರಾಜಕುಮಾರಿಯ ಹಾಗೆಯೇ ಕಾಣುತ್ತಿದ್ದಳು. ತಂದೆ ಮೋರೋಪಂತನ ಮನದಾಸೆ ಈಡೇರುವ ಕಾಲ ಈಗ ಸಮೀಪಿಸಹತ್ತಿತು. ದೇವರ ಕೃಪೆ ತಂದೆ ಮಗಳು ಇಬ್ಬರ ಮೇಲೂ ಬಿದ್ದಂತಿತ್ತು. ಝಾನ್ಸಿ ಜಮುನಾ ನದಿ ಹಾಗೂ ವಿಂಧ್ಯ ಪರ್ವತದ ನಡುವಣ ಸುಂದರ ನಗರ. ಹಿಂದೆ ತುಂಬ ದೊಡ್ಡ ರಾಜ್ಯವೇ ಆಗಿದ್ದು ಬುಂದೇಲ್ಖಂಡ ಎಂದು ಕರೆಸಿಕೊಂಡಿತ್ತು. ಈ ರಾಜ್ಯಕ್ಕೆ ಸೇರಿದ ಪುಟ್ಟ ಪುಟ್ಟ ಭೂಭಾಗಗಳು ಅಗಣಿತ. ಇಂತಹ ದೊಡ್ಡ ಸಾಮ್ರಾಜ್ಯದ ರಾಜಧಾನಿ ಝಾನ್ಸಿ ಆಗಿತ್ತು. ಈ ಹಿಂದಿನ ಗತವೈಭವವೆಲ್ಲವನ್ನ ಕಳೆದುಕೊಂಡು ಕೇವಲ ಒಂದು ಪುಟ್ಟ ರಾಜ್ಯ ಆಗಿತ್ತು ಝಾನ್ಸಿ. ಗಂಗಾಧರ್ ರಾಯ್ ಇಲ್ಲಿನ ರಾಜ. ಮೊದಲನೆಯ ಹೆಂಡತಿ ಸತ್ತಿದ್ದಳು. ಮಕ್ಕಳಿರಲಿಲ್ಲ. ದತ್ತು ತೆಗೆದುಕೊಳ್ಳುವ ಅಪೇಕ್ಷೆ ಇದ್ದರೂ ರಾಜನ ಅಶ್ವೇಷ್ಟರು ರಾಜನನ್ನ ಮರುಮದುವೆಗೆ ಒತ್ತಾಯಿಸಿದರು. ಆಗಾಗಲೇ ರಾಜನಿಗೆ 47 ವರ್ಷ ವಯಸ್ಸಾಗಿತ್ತು. ಆಪ್ತೇಷ್ಟರ ಒತ್ತಾಸೆಗೆ ಮಣಿದು ಮರುಮದುವೆಗೆ ಸಮ್ಮತಿ ನೀಡಿದ. ದೀಕ್ಷಿತ ಶಾಸ್ತ್ರಿ ಝಾನ್ಸಿಯಲ್ಲಿ ದೊಡ್ಡ ವಿದ್ವಾಂಸ. ಬ್ರಾಹ್ಮಣ ಮನೆತನದ ಈತನು ರಾಜಾಶ್ರಯದಲ್ಲಿದ್ದ. ರಾಜ ಗಂಗಾಧರ್ ರಾಯ್ ವಿದ್ವಾಂಸರನ್ನ, ಸಂಗೀತಜ್ಞರೇ ಮೊದಲಾದ ಕಲಾವಿದರನ್ನು ಗೌರವಿಸುತ್ತಿದ್ದ, ಪ್ರೋತ್ಸಾಹಿಸುತ್ತಿದ್ದ. ಸೂಕ್ತವೆನಿಸಿದರೆ ತನ್ನ ಆಸ್ಥಾನದಲ್ಲಿಯೇ ಅವರಿಗೆ ಸ್ಥಾನಮಾನಗಳನ್ನು ನೀಡಿ ಪೋಷಿಸುತ್ತಲೂ ಇದ್ದ. ಅಂಥವರಲ್ಲಿ ದೀಕ್ಷಿತ ಶಾಸ್ತ್ರಿ ಅವರು ಒಬ್ಬರು. ರಾಜಕಾರಣ ಕಾರ್ಯದ ಸಲುವಾಗಿ ಬೀಟೂರಿಗೆ ಬಂದರು. ಝಾನ್ಸಿ ರಾಜ ಗಂಗಾಧರ ರಾಯನಿಗೂ ಬಾಜಿರಾಯನಿಗೂ ಆತ್ಮೀಯತೆ ಮೈತ್ರಿಯತೆ ಇತ್ತು. ದೀಕ್ಷಿತ ಶಾಸ್ತ್ರಿಯವರು ಬಾಜಿರಾಯನಿಗೆ ಚಿರಪರಿಚಿತರೇ ಆಗಿದ್ದರು. ಬೀಟೂರಿಗೆ ಆಗಮಿಸಿದ ಈ ವಿದ್ವಾಂಸರಿಗೆ ಪೇಶ್ವೆಯಿಂದ ಹಾರ್ದಿಕ ಸ್ವಾಗತ ದೊರೆಯಿತು. ತನ್ನ ರಾಜ ಮೊಹಲ್ಲಾದಲ್ಲಿಯೇ ಅವರನ್ನು ವಿಶೇಷ ಅತಿಥಿಯ ರೀತಿಯಲ್ಲಿ ಗೌರವಿಸಿದ. ಈ ಬ್ರಾಹ್ಮಣ ವಿದ್ವಾಂಸನಿಗೆ ಜ್ಯೋತಿಷ್ಶಾಸ್ತ್ರದ ಪೂರ್ಣ ಪರಿಚಯವೂ ಇತ್ತು. ಬಾಜಿರಾಯನೊಡನೆ ಸಲಿಗೆಯಿಂದ ವರ್ತಿಸುತ್ತಿದ್ದ ಈ ಕಿಶೋರಿ ದೀಕ್ಷಿತರ ದೃಷ್ಟಿಗೆ ಬಿದ್ದಳು. ಮುಖ ಸಾಮುದ್ರಿಕ ಶಾಸ್ತ್ರದಿಂದಲೇ ಈ ಕಿಶೋರಿಗೆ ರಾಣಿಯ ಯೋಗ ಇರುವಂತೆ ಕಂಡುಬಂತು. ಬಾಲಕಿಯ ಚಲನವಲನಗಳನ್ನು ಗಮನಿಸಿದರು. ಅವರಿಗೂ ತುಂಬ ಅಚ್ಚುಮೆಚ್ಚು ಎನಿಸಿತು. ಬಾಲಕಿಯ ಪೂರ್ವಾಪರದ ಬಗ್ಗೆ ಬಾಜಿರಾಯನಿಂದ ತಿಳಿದರು. ಬ್ರಾಹ್ಮಣನ ಮೋರೋಪಂತನ ಮಗಳು ಎಂಬ ವಿಷಯವೂ ತಿಳಿಯಿತು. ಮೋರೋಪಂತರನ್ನು ಕರೆಯಿಸಲು ಪೇಶ್ವೆಯನ್ನು ವಿನಂತಿಸಿದರು. ದೀಕ್ಷಿತರ ಮಾತು ಅಂದರೆ ಪೇಶ್ವೆಗೆ ವೇದವಾಕ್ಯ. ಮೋರೋಪಂತನಿಗೂ ಆಗಾಗ ಪೇಶ್ವೆಯನ್ನು ಕಾಣಲು ಬರುತ್ತಿದ್ದ ದೀಕ್ಷಿತರ ಪರಿಚಯ ಅಷ್ಟಿಷ್ಟಿತ್ತು. ವಿಚಾರವನ್ನು ತಿಳಿದು ಯಾಕಿರಬಹುದು ಎಂಬುದನ್ನು ತಿಳಿಯದೆ ತಾರಾತುರಿಯೊಂದಿಗೆ ದೀಕ್ಷಿತರ ಸನ್ನಿಧಿಯಲ್ಲಿ ಹಾಜರಾದ.
ಉಭಯ ಕುಶಲೋಪರಿಯ ವಿಚಾರ ಮುಗಿದ ನಂತರ ಹಲವಾರು ರಾಜಕೀಯದ ಮಾತುಕತೆಯ ನಡುವೆ ಮನು ಮದುವೆಯ ಪ್ರಸ್ತಾಪವನ್ನು ದೀಕ್ಷಿತರು ಎತ್ತಿದ್ದರು. ಖಿನ್ನಾವದನನಾದ ಮೊರೋಪಂತ ತಲೆ ತಗ್ಗಿಸಿಕೊಂಡೇ ಹೇಳಿದ, ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ, ಕಂಕಣ ಬಲ ಕೂಡಿ ಬಂದಿಲ್ಲ. ದೀಕ್ಷಿತ ಶಾಸ್ತ್ರಿಗಳು ಮನುಜಾತಕವನ್ನು ತರಿಸಿದರು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಷ್ಣಾತರಾಗಿದ್ದವರು ತಾನೇ ಜಾತಕವನ್ನು ಪರೀಕ್ಷಿಸುತ್ತಾ ಗುಣಾಕಾರದಲ್ಲಿ ತಾಳೆ ಹಾಕುತ್ತಿದ್ದಂತೆ ಮನುಬಾಯಿಯ ಮುಖವನ್ನು ನೋಡುತ್ತಿದ್ದಂತೆ ಮೊದಲೇ ಅವರಿಗೆ ಹೊಳೆದ ವಿಷಯ 100ಕ್ಕೆ 100 ಪಾಲು ಸರಿ ಎನಿಸುವಂತೆ ಕಂಡುಬಂದಿತು. ಝಾನ್ಸಿಯ ತಮ್ಮ ರಾಜ ಗಂಗಾಧರರಾಯನಿಗೆ ಈ ಕಿಶೋರಿಯನ್ನು ರಾಣಿಯ ರೂಪದಲ್ಲಿ ಏಕೆ ಪಡೆಯಬಾರದು? ಕೆಲ ಕ್ಷಣಗಳ ಕಾಲ ಶಾಸ್ತ್ರಿಯವರು ಅಂತರ್ಯೋಚನೆಯಲ್ಲಿ ಮುಳುಗಿದರು. ಈಗ ನಿಧಾನವಾಗಿ ತಮ್ಮ ಅಂತರಂಗದ ಅನಿಸಿಕೆಯನ್ನು ಬಾಜಿರಾಯ್ ಹಾಗೂ ಮೊರೋಪಂತನ ಮುಂದೆ ಇಟ್ಟರು. ನಿಮ್ಮ ಮಹಾರಾಜರಾದ ಗಂಗಾಧರರಾಯರು ಈ ವಿಚಾರದಲ್ಲಿ ಸಮ್ಮತಿಸಿದ ನಂತರ ಒಂದು ತೀರ್ಮಾನಕ್ಕೆ ಬರುವುದು ಸರಿ ಅಲ್ಲವೇ? ಬಾಜಿರಾಯ್ ಮನಸ್ಸಂತೋಷ ಆದರೂ ಸಂದೇಹಾಸ್ಪದ ರೀತಿಯಲ್ಲಿ ಶಾಸ್ತ್ರಿಯವರ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದ. ಅದು ನನಗೆ ಬಿಡಿ, ನನ್ನ ಒಪ್ಪಿಗೆಯ ಅವರ ಒಪ್ಪಿಗೆ ಅದಿರಲಿ, ನಿಮಗೆ ಒಪ್ಪಿಗೆ ತಾನೇ? ಬಾಜಿರಾಯ್ ಮೊರೋಪಂತ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ಆ ಕ್ಷಣದಲ್ಲಿ ಕಣ್ಣುಗಳು ಮಾತಾಡಿಕೊಂಡವು. ಮೊರೋಪಂತ್ ಹೇಳಿದ, ದೇವರ ಇಚ್ಛೆಯೇ ಹಾಗಿದ್ದರೆ ಸಂಬಂಧವನ್ನು ತಪ್ಪಿಸಲು ನಮ್ಮಿಂದ ಸಾಧ್ಯವೇ? ಅನ್ನುತ್ತಾ ಅಲ್ಲಿಯೇ ಲಾಜವಂತಿಯಂತೆ ನಿಂತಿದ್ದ ಮನುಗೆ ದೀಕ್ಷಿತ ಶಾಸ್ತ್ರಿ ಅವರ 2 ಪಾದಗಳನ್ನು ಮುಟ್ಟಿ ನಮಸ್ಕರಿಸಲು ಹೇಳಿದ. ನಾಚಿಕೆಯಿಂದ ಮುಖವೆಲ್ಲ ಕೆಂಪಾಗಿದ್ದ ರಾಜಕುಮಾರಿ ಅಂತೆಯೇ ಇದ್ದ ಮನು ತಂದೆಯ ಮಾತನ್ನು ಶಿರಸಾವಹಿಸಿದಳು. ಹತ್ತಿರದಲ್ಲಿ ಮನು ಮುಖದ ಮನೋಹರ ರೂಪವನ್ನು ಕಂಡು ಶಾಸ್ತ್ರಿಗಳು ಚಕಿತರಾದರು. ಮಿಂಚಿನಂತೆ ಬಂದು ನಮಸ್ಕರಿಸಿ ವಿನಯದೊಂದಿಗೆ ಎದ್ದು ನಿಂತ ಅವಳ ಸ್ವಭಾವಕ್ಕೆ ಅವರು ಮಾರು ಹೋದರು. ಕೆಲಕಾಲ ಮನು ಒಂದಿಗೂ ಮಾತಾಡಿದರು. ಬಾಜಿರಾಯ್ ಹಾಗೂ ಮೊರೋಪಂತನ ಒಪ್ಪಿಗೆಯನ್ನು ಪಡೆದು ನಮ್ಮ ರಾಜ ನಿಜಕ್ಕೂ ಅದೃಷ್ಟಶಾಲಿ ಎಂದು ಮನದಲ್ಲಿಯೇ ಹಿಗ್ಗುತ್ತಾ ಝಾನ್ಸಿಗೆ ಹಿಂದಿರುಗಿದರು. ರಾಜನ ಗಂಗಾಧರರಾಯನ ಬಳಿ ಮನುಳ ರೂಪ, ಸೌಂದರ್ಯ ಹಾಗೂ ನಡೆನುಡಿಯ ಬಗ್ಗೆ ಕೊಂಡಾಡಿದರು. ಝಾನ್ಸಿ ರಾಣಿ ಆಗುವ ಎಲ್ಲ ಅರ್ಹತೆಗಳು ಅವಳಲ್ಲಿ ಇರುವುದಾಗಿ ತಿಳಿಸಿದರು. ಗಂಗಾಧರರಾಯನು ಅವರಿಂದ ಮನುಳ ಸೌಂದರ್ಯ ಹಾಗೂ ನಡವಳಿಕೆಯ ಬಗ್ಗೆ ಕೇಳಿದ್ದ. ಈಗಂತೂ ದೀಕ್ಷಿತ ಶಾಸ್ತ್ರಿಗಳ ಬಾಯಿಂದ ಅದೇ ವಿಚಾರವನ್ನು ಕೇಳಿ ಆನಂದ ಪರವಶನಾದ ಮದುವೆ ನಿಶ್ಚಯವೂ ಆಗಿಹೋಯಿತು. ಒಂದು ಶುಭ ಮುಹೂರ್ತದಲ್ಲಿ ಝಾನ್ಸಿಯಲ್ಲಿಯೇ 47 ವರ್ಷದ ರಾಜ ಗಂಗಾಧರರಾಯ್ ಹಾಗೂ ಕೇವಲ 13 ವರ್ಷದ ಮನುಬಾಯಿ ಇವರಿಬ್ಬರಿಗೂ ಮದುವೆ ಸಂಭ್ರಮದಿಂದ ನಡೆದು ಹೋಯಿತು. ಗಂಡನ ಮನೆಯೊಳಗೆ ಕಾಲಿಟ್ಟ ನಂತರ ಮನುಬಾಯಿ ಲಕ್ಷ್ಮೀಬಾಯಿ ಆದಳು. ಗಂಗಾಧರರಾಯನು ತನ್ನ ಮಾವನಾದ ಮೊರೋಪಂತನನ್ನು ತನ್ನ ಬಳಿಗೆ ಕರೆಯಿಸಿಕೊಂಡು ಒಂದು ಗೌರವದ ಹುದ್ದೆಯನ್ನೇ ಕೊಟ್ಟು ತನ್ನ ಬಳಿಯೇ ಇರಿಸಿಕೊಂಡನು. ಹೀಗೆ ಹುಡುಗಾಟದಲ್ಲಿಯೇ ಕಾಲ ಕಳೆಯುತ್ತಾ ವಿನೋದವಾಗಿ ಕಾಲ ಕಳೆಯುತ್ತಿದ್ದ ಮನು ಈಗ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಆದಳು. ಮಹಾರಾಣಿ ಆದ ನಂತರ ಕೋಟೆ ಒಳಗಿದ್ದ ಅರಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತಿರಲಿಲ್ಲ. ಕೋಟೆಯೊಳಗೆ ಎಂದಿನಂತೆ ಕುದುರೆ ಸವಾರಿ ಮಾಡುತ್ತಿದ್ದಳು. ಕತ್ತಿವರಸೆಯ ಸಾಧನೆಯನ್ನು ರೂಢಿಸಿಕೊಂಡಳು. ಜೊತೆಗೆ ಬಂದೂಕಿನಿಂದ ಗುರಿ ತಪ್ಪದೆ ಗುಂಡು ಹಾರಿಸುವುದರಲ್ಲಿಯೂ ಪ್ರವೀಣೆ ಎನಿಸಿ ರಾಜನಾದ ಗಂಗಾಧರರಾಯನಿಂದಲೇ ಭಲೆ ಭಲೆ ಎಂದು ಹೊಗಳಿಸಿಕೊಂಡಳು. ಜೊತೆಗೆ ಅರಮನೆಯಲ್ಲಿ ರಾಣಿ
ವಾಸದಲ್ಲಿದ್ದ ಸ್ತ್ರೀಯರೆಲ್ಲರಿಗೂ ತಾನೇ ಮುಂದೆ ನಿಂತು ಕುದುರೆ ಸವಾರಿ ಕತ್ತಿ ವರಸೆಯಲ್ಲಿ ಪರಿಣತೆಯರನ್ನಾಗಿ ಮಾಡಿದಳು. ಝಾನ್ಸಿ ರಾಜ್ಯ ಇತರ ಸಂಸ್ಥಾನಗಳಿಗಿಂತಲೂ ಎಲ್ಲ ರೀತಿಯಲ್ಲಿಯೂ ಸರ್ವಾಂಗೀಣ ವಿಕಾಸವನ್ನು ಹೊಂದಿತು. ಇತರ ರಾಜ್ಯಗಳಿಗಿಂತಲೂ ಬಲವಾಗಿತ್ತು. ಆ ರಾಜ್ಯದ ಹಿಂದಿನ ರಾಜರುಗಳು ಸಹ ಇತಿಹಾಸ ಪ್ರಸಿದ್ಧ ಪರಂಪರೆಯುಳ್ಳ ವೀರರು, ಪರಾಕ್ರಮಿಗಳು ಹಾಗೂ ಧರ್ಮನಿಷ್ಠರೂ ಆಗಿದ್ದರು. ಗಂಗಾಧರ ರಾಯನು ಶೂರನೇ ಎನಿಸಿದ್ದ. ರಾಜ್ಯ ಪ್ರಜೆಗಳ ಅನುಕೂಲತೆಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುತ್ತಿದ್ದ. ಪ್ರಜೆಗಳೆಲ್ಲರೂ ರಾಜನನ್ನು ತಮ್ಮ ತಂದೆಯೆಂದೇ ಭಾವಿಸಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು. ಭಯಭಕ್ತಿಯಿಂದ ರಾಜನೊಂದಿಗೆ ನಡೆದುಕೊಳ್ಳುತ್ತಿದ್ದರು. ಝಾನ್ಸಿ ರಾಜ್ಯದ ಅಭ್ಯುದಯವನ್ನು ಸಹಿಸಲಾರದ ರಾಜರುಗಳು ಇದ್ದರು. ಅದರಲ್ಲೂ ನವಾಬ್ ಅಲಿ ಅನ್ನುವನು ಈ ದುರ್ಗುಣದಲ್ಲಿ ಅಗ್ರಗಣ್ಯ ಎನಿಸಿದ್ದ. ಗಂಗಾಧರ ರಾಯನ ಬಗ್ಗೆ ತುಂಬ ಅಸೂಯಾಪರನಾಗಿದ್ದ. ಪಿನಾಕಾರನ ಕಾಲು ಕರೆದುಕೊಂಡು ಝಾನ್ಸಿ ಸಿಂಹಾಸನ ತನಗೆ ಸಲ್ಲಬೇಕೆಂದು ಕದನಕ್ಕಿಳಿದು ನೆರೆಹೊರೆಯವರು ನವಾಬ್ ಅಲಿಗೆ ಬುದ್ಧಿ ಹೇಳಿದರು. ಆದರೂ ಅವನು ಯಾರ ಮಾತಿಗೂ ಮನ್ನಣೆ ನೀಡದೆ ಸಿಂಹಾಸನದ ಸಲುವಾಗಿ ಸ್ಪರ್ಧೆಗೆ ಇಳಿದ. ಇವರ ವಾದ ವಿವಾದ ವ್ಯಾಜ್ಯವನ್ನು ತೀರಿಸಲು ಇದೇ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದ ಇಂಗ್ಲಿಷರ ಮಧ್ಯೆ ಪ್ರವೇಶಿಸಿದರು. ನವಾಬ್ ಅಲಿಗೆ ಒಂದು ದೊಡ್ಡ ಜಹಾಗೀರನ್ನು ಕೊಟ್ಟು ಸಮಾಧಾನಪಡಿಸಿದರು. ಗಂಗಾಧರ ರಾಯನಿಗೆ ಸಿಂಹಾಸನ ದಕ್ಕಿತು. ತಾವು ಮಾಡಿದ ಸಹಾಯಕ್ಕಾಗಿ ಇಂಗ್ಲಿಷರು ಝಾನ್ಸಿಯಲ್ಲಿ ತಮ್ಮ ಸೈನ್ಯದ ತುಕ್ಕಡಿಯನ್ನು ಇರಿಸಿದರು. ಅದರ ಖರ್ಚು ವೆಚ್ಚಕ್ಕಾಗಿ ಗಂಗಾಧರ ರಾಯನಿಂದ 3 ಲಕ್ಷ ರೂಪಾಯಿಗಳನ್ನು, ಸಾಕಷ್ಟು ಬೆಳೆ ಬೆಳೆಯುವ ಜಮೀನನ್ನು ಪಡೆದರು. ಲಕ್ಷ್ಮೀಬಾಯಿಯ ಪ್ರೀತಿಯ ಆಸರೆಯಲ್ಲಿ ರಾಜನಾದ ಗಂಗಾಧರ ರಾಯ್ ಸ್ಫೂರ್ತಿಗೊಂಡ. ಮೊದಲ ಮಡದಿಯ ಮರಣದ ದಾರುಣ ದುಃಖವನ್ನು ಮರೆತ. ರಾಜ್ಯದ ಕಾರ್ಯಗೌರವದ ಬಗ್ಗೆ ಕರ್ತವ್ಯನಿಷ್ಠನಾದ. ರಾಜರಂಜನೆನಿಸಿ ರಾಜ್ಯವನ್ನು ಆಳುತ್ತಾ ಬಂದ. ದೊಡ್ಡ ದೊಡ್ಡ ಹುದ್ದೆಗಳಿಗೆ ಯೋಗ್ಯರಾದ ಅಧಿಕಾರಿಗಳನ್ನು ಆರಿಸಿ ನಿಯುಕ್ತಗೊಳಿಸಿದ. ವ್ಯವಸಾಯ ವಾಣಿಜ್ಯಾಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದ. ಬೇಹುಗಾರರನ್ನು ನೇಮಿಸಿ ರಾಜ್ಯದ ಹಿತಶತ್ರುಗಳ ಬಗ್ಗೆ ಗೋಪ್ಯವಾಗಿ ತಿಳಿಯತೊಡಗಿದ. ಝಾನ್ಸಿಯ ಕೋಟೆಯನ್ನು ಮೊದಲಿಗಿಂತಲೂ ಭದ್ರಪಡಿಸಿದ. ಬಲವಾದ ಸೇನೆಯನ್ನು ಭದ್ರತೆಗಾಗಿ ಕಾವಲಿರಿಸಿದ. ಪ್ರಜೆಗಳ ಪ್ರೀತಿ ವಾತ್ಸಲ್ಯವನ್ನು ಗಳಿಸಿದ. ಅರಮನೆಯ ಕಾವಲುಗಾರದಿಂದ ಹಿಡಿದು ಅಮಾತ್ಯರವರೆಗೂ ಎಲ್ಲರನ್ನ ಅಭಿಮಾನದಿಂದ ಕಾಣುತ್ತಾ ಅವರೆಲ್ಲರ ಮನ್ನಣೆ ಪಡೆದ. ಗಂಗಾಧರ ರಾಯನ ಆಳ್ವಿಕೆಯ ಕಾಲದಲ್ಲಿ ರಾಜ್ಯ ಸುಭಿಕ್ಷತೆಯಿಂದ ಕೂಡಿತು. ರಾಣಿಯಾದ ಲಕ್ಷ್ಮೀಬಾಯಿಯು ರಾಜನಿಗೆ ರಾಜಕಾರ್ಯಗಳಲ್ಲಿ ನೆರವಾಗಿ ನಿಂತಳು. ಭುಜಕ್ಕೆ ಭುಜ ಕೊಟ್ಟಳು. ನಿರಾತಂಕವಾಗಿ ರಾಜ್ಯಾಡಳಿತ ನಡೆಯಲು ಪರೋಕ್ಷ ರೀತಿಯಲ್ಲಿ ವ್ಯವಸ್ಥೆ ಮಾಡಿದಳು. ರಾಜನಾದ ಗಂಗಾಧರ ರಾಯ್ ತನ್ನ ರಾಣಿಯನ್ನು ತುಂಬ ಪ್ರೀತಿಸತೊಡಗಿದ. ಪ್ರೀತಿಯ ಅಮಲಿನಲ್ಲಿ ರಾಜಕಾರ್ಯವನ್ನೇ ಮೆರೆಯದಿರುವಂತೆ ರಾಣಿ ಎಚ್ಚರಿಸುತ್ತಿದ್ದಳು. ಒಂದು ರೀತಿ ರಾಣಿ ಲಕ್ಷ್ಮೀಬಾಯಿಗೂ ಗಂಡನಿಗಿಂತಲೂ ಪ್ರಜೆಗಳ ಹಾಗೂ ರಾಜ್ಯದ ಹಿತಚಿಂತನೆಯೇ ಹೆಚ್ಚಿನದಾಗಿತ್ತು. ಗಂಡನನ್ನು ಸದಾ ಹರ್ಷಚಿತ್ತನಾಗಿರುವಂತೆ ನೋಡಿಕೊಳ್ಳುತ್ತಿದ್ದಳು. ಅನ್ಯೋನ್ಯತೆಯ ದಾಂಪತ್ಯ ಜೀವನದಲ್ಲಿ ತನ್ನ 16ನೇ ವಯಸ್ಸಿನಲ್ಲಿಯೇ ಝಾನ್ಸಿಗೆ ತಕ್ಕ ರಾಣಿ ಎನಿಸಿದಳು. ಪ್ರಜೆಗಳೆಲ್ಲರ ತಾಯಿಯಾದಳು. ರಾಜ್ಯದ ಮಂತ್ರಿಗಳು, ಸೇನಾಧಿಕಾರಿಗಳು ಹಾಗೂ ರಾಜಪ್ರಮುಖರೆಲ್ಲರ ಗೌರವವಾದರಗಳಿಗೆ ಪಾತ್ರಳಾದಳು. ಇಂತಹ ಸಂತೋಷದ ಸನ್ನಿವೇಶದಲ್ಲಿಯೇ ಗಂಡು ಶಿಶುವಿಗೆ ಜನ್ಮ ನೀಡಿದಳು. ಮಕ್ಕಳಿಲ್ಲದೆ ಕೊರಗಿ ಸೊರಗಿ ಹೋಗುತ್ತಿದ್ದ ಗಂಗಾಧರ ರಾಯನ ಆನಂದಕ್ಕೆ ಪಾರವೇ ಇಲ್ಲದಾಯಿತು. ಪ್ರಜೆಗಳಿಗೂ ತಮಗೆ ಯುವರಾಜ ದೊರೆತನೆಂಬ ಸಂತೋಷವಾಯಿತು. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ
ಸಿಹಿ ತಿಂಡಿಗಳನ್ನು ಮಾಡಿ ನೆರೆಹೊರೆಯವರಿಗೆ ಆನಂದದ ಸಂಕೇತವಾಗಿ ಹಂಚಿದರು. ಝಾನ್ಸಿಯಲ್ಲಿದ್ದ ದೇವಾಲಯಗಳೆಲ್ಲ ಅರ್ಚನೆ ನಡೆಯಿತು. ಬಡಬಗ್ಗರಿಗೆ ಅರಮನೆಯಿಂದ ಅನ್ನ ಸಮರ್ಪಣೆ ಹಾಗೂ ವಸ್ತ್ರಾದಿಗಳ ದಾನ ಕಾರ್ಯಗಳು ಜರುಗಿದವು. ರಾಜನಿಗೂ ಪ್ರಜೆಗಳಿಗೂ ಸಂತೋಷದ ಸಂಭ್ರಮವೋ ಸಂಭ್ರಮ. ಆತ್ಮೀಯರೇ, ಇನ್ನು ಮುಂದಿನ ಅಧ್ಯಯನವನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.